ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ಆತರುಣಿ ಬಾ ಸ್ವಾಭಿಮಾನಿ ಬಾ ಬಾಗ್ರಹಣಿ ಬಾ ಸ್ವಾವಲಂಬಿ ಬಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗೆಲ್ಲಿ ಅಲ್ಲ ನೀನು ಅಡಿಯಾಳು ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಎಚ್.ಡಿ. ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಇದೇ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ, ಕಂಪ್ಯೂಟರ್ ತರಬೇತಿ, ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್ ತರಬೇತಿ, ಅಣಬೆ ಬೇಸಾಯ, ಸ್ಪೋಕನ್ ಇಂಗ್ಲಿಷ್, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ರೇಷ್ಮೆ ಹುಳು ಸಾಕಾಣಿಕೆ, ಇನ್ನೂ ಹಲವು ರೀತಿಯ ತರಬೇತಿಗಳನ್ನು ಕೊಡುತ್ತಾ ಬರುತ್ತಿರುವುದು ನಮಗೆ ಗೊತ್ತೇ ಇದೆ. ಕೇಳುಗರೆ, ಇವತ್ತು ನಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆಯುತ್ತಿರುವ ಮಹಿಳೆಯರು ಹಾಗೂ ಯುವತಿಯರ ಅನುಭವವನ್ನು ತಿಳಿಯೋಣ ಬನ್ನಿ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೇಡಮ್. ಸ್ವಾಗತ. ಮೂಲತಃ ಇಲ್ಲಿಯವರು, ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್. ನನ್ನ ಹೆಸರು ಚೈತ್ರಾ ಕಿರಣ್ ಅಂತ. ನಾನು ಕುಚಿಲ್ಕುಂದ ಅನ್ನೋ ಗ್ರಾಮದಿಂದ ಬಂದಿದ್ದೆ. ಮೂಲತಃ ನಾನು ಗೃಹಿಣಿ. ನಾನು ಡಿಪ್ಲೊಮೊ ವ್ಯಾಸಂಗ ಮಾಡಿದ್ರು ನನಗೆ ಮಕ್ಕಳು ಈ ಥರ ಸಂಸಾರ ಸಾಮಾನ್ಯವಾದ ಒಂದು ಕಮಿಟ್ಮೆಂಟ್ಸಿಂದ ನನಗೆ ಎಲ್ಲೂ ಹೊರಗೆ ಹೋಗಿ ನಾನು ದುಡಿಬೇಕು ಅನ್ನೋಷ್ಟು ನನಗೆ ಅವಕಾಶ ಆಗ್ತಿರ್ಲಿಲ್ಲ. ಬಿಕಾಸ್ ಮಕ್ಕಳನ್ನ ನೋಡ್ಕೋಬೇಕು ಅನ್ನೋದು ಒಂದಷ್ಟು ಮನೆ ಇದರಲ್ಲೇ ಇದೆ. ಬಟ್ ಈ ಒಂದು ಸಂಸ್ಥೆ ಗೊತ್ತಾದಾಗಿಂದ, ಏನು ಹೆಣ್ಮಕ್ಳಿಗೆ ಯುವತಿ ಮಹಿಳೆಯರ ಸಬಲೀಕರಣ ಅನ್ನೋದು ಬಂದಾಗ ಈ ಸಂಸ್ಥೆಗೆ ಸೇರಿದ ಮೇಲೆ ನನಗೊಂದಷ್ಟು ಖುಷಿ ಅನ್ನಿಸ್ತು ಮತ್ತು ವಿಚಾರ ತಿಳ್ಕೊಂಡು ಹೆಮ್ಮೆ ಅನ್ನಿಸ್ತು. ಮತ್ತು ನಾನು ಕಲಿತಿದ್ದೀನಲ್ಲ, ಇವಾಗ ನನ್ನ ಸ್ವಂತ ಉದ್ಯೋಗದ ಮೂಲಕ ನಾನು ಏನು ಈ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಪಡೀತಿದ್ದೀನಿ, ಇದರಿಂದ ನಾನು ಆರ್ಥಿಕವಾಗಿ ಸದೃಢಪಡಿಸ್ಕೊಳ್ಳಬಲ್ಲೆ ಅನ್ನೋಷ್ಟು ಬಂದಿದೆ. ಬಿಕಾಸ್ ಹೊರಗಡೆ ಹೋಗಿ ನೀವು ದುಡಿಯೋದಕ್ಕೆ ಮತ್ತೆ ವಾಪಸ್ ಬಂದು ಮಕ್ಕಳು ಅನ್ನೋ ಕಮಿಟ್ಮೆಂಟ್ಗಳ ಜೊತೆಗೆ ನಾವು ಹೋಗೋದಕ್ಕಿಂತ ಮನೆಯಲ್ಲೇ ಇರ್ತೀನಿ. ನನಗೆ ಸಮಯದಲ್ಲಿ ಎಷ್ಟು ನನಗೆ ಸಮಯ ನಾನು ಕೊಟ್ಕೋಬೋದು, ನನ್ನ ದಿನನಿತ್ಯದ ಕೆಲಸ ಮುಗಿಸ್ಕೊಂಡು ನಾನು ಆ ಕೆಲಸಗಳನ್ನು ಮುಗಿಸ್ಕೊಂಡು ಕೂಡ ಇದನ್ನು ಮಾಡಿ ನನ್ನ ಆರ್ಥಿಕ ಸ್ಥಿತಿ ನಾನು ಉನ್ನತ ಮಾಡ್ಕೋಬಹುದು ಅನ್ನೋ ಒಂದು ವಿಚಾರ ನನಗೆ ಹೆಮ್ಮೆ ಅನ್ನಿಸ್ತಿದೆ. ಈಗ ಮುಂಚೆ ಗೊತ್ತಿರಲಿಲ್ಲ, ಯಾವುದೋ ಒಂದು ಸಂಸ್ಥೆ ಹೇಗೆ ಹೇಳ್ಕೊಡ್ತಾರೆ ಅಂತ. ಬಟ್ ಈಗ ಈ ಸಂಸ್ಥೆಗೆ ಬಂದ ಮೇಲೆ ಮೌಲ್ಯಗಳನ್ನೆಲ್ಲ ತಿಳ್ಕೊಂಡ್ಮೇಲೆ ಖುಷಿ ಅನಿಸ್ತಿದೆ. ನಾನು ಒಂದಷ್ಟು ಜನಕ್ಕೆ ಹೇಳಿದ್ದೀನಿ. ಸೊ ಆ ಥರ ಈ ಸಂಸ್ಥೆ ಬಗ್ಗೆ ನಂಗೆ ಖುಷಿ ಇದೆ. ಮತ್ತು ಮಹಿಳೆ ಸಬಲೀಕರಣ ಅಂದರೆ, ನನ್ನಂಥ ಒಂದು ಗೃಹಿಣಿ ಈಗ ನಾನು 4 ಗೋಡೆ ಮಧ್ಯೆ ಇರ್ತಿದ್ದೆ. ಇವಾಗ ನಾನು ಹೊಲಿಯೋದ್ರಿಂದ ಒಂದು 4 ಜನಕ್ಕೆ ಪರಿಚಿತಳಾಗಿದ್ದೀನಿ, ಆಗ್ತಾಯಿದ್ದೀನಿ. ಮತ್ತು ಹೀಗೆ ನನ್ನನ್ನು ನಾನು ಸದೃಢಪಡಿಸ್ಕೋಬೋದು ಅನ್ನೋ ಒಂದು ಆತ್ಮವಿಶ್ವಾಸ ತುಂಬಿರೋದು VRLC ಅಂತ ಹೇಳ್ಬೋದು, ನಿಸ್ಸಂಕೋಚವಾಗಿ ಹೇಳ್ಬೋದು ಅಂತ ಅನಿಸಿದೆ.
ಮಾತಾಡ್ತಾ ಹೇಳಿದ್ರಿ ಮೇಡಮ್, ನಾನು ಡಿಪ್ಲೊಮಾ ಶಿಕ್ಷಣವನ್ನು ಮುಗಿಸಿದ್ದೀನಿ ಅಂತ. ಸೊ ನೀವು ಮನಸ್ಸು ಮಾಡಿದರೆ ಬೇರೆ ಬೇರೆ ಕಂಪ್ನಿಗಳು ಅಥವಾ ಬೇರೆ ಬೇರೆ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ನೀವು ಕೆಲಸ ನಿರ್ವಹಿಸ್ಬೋದಿತ್ತು. ಆದರೆ ಏನಕ್ಕೆ ನೀವು ಈ ಒಂದು ಟೈಲರಿಂಗ್ ತರಬೇತಿಯನ್ನು? ಅದೇ ಮ್ಯಾಮ್, ಇವಾಗ ನಾನಿರೋದು ಚಿಲ್ಕೊಂದ. ಸೊ ನಾನು ಯಾವುದೇ ಒಂದು ನನ್ನ ವೃತ್ತಿ ಪರವಾಗಿ ನಾನು ಬರ್ತೀನಿ ಅಂದರು ನಾನು ಮೈಸೂರು, ಈ ಥರ ಮಂಗಳೂರು ಆ ಥರ ನಾನು ಆಶ್ರಯಿಸ್ಕೋಬೇಕು. ಸೊ ನನ್ನ ಕುಟುಂಬ ಇರೋದು ಬಂದು ಚಿಲ್ಕುಂದದಲ್ಲಿ, ಆದ್ದರಿಂದ ನಾನು ಎಲ್ಲೋ ದೂರ ಹೋಗಿ ಮಾಡೋಕ್ಕೆ ಬೇಡ, ಪರವಾಗಿಲ್ಲ ಮನೇಲೇ ಇರು, ಏನು ಸಮಸ್ಯೆ ಇಲ್ಲ. ಅವ್ರ ಮನಸ್ಥಿತಿ ಆ ಥರ ಇರಲ್ಲ. ಅಂದರೆ ನನಗೆ ಸಪೋರ್ಟ್ ಮಾಡಬೇಕು ಅನ್ನೋದು 100% ಅವ್ರಿಗೆ ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಯಾಕೆಂದರೆ ನನ್ನ ಮಕ್ಕಳು ನೋಡ್ಕೋಬೇಕು, ಕಮಿಟ್ಮೆಂಟ್ ಇದನ್ನು ಮುಗಿಸ್ಕೊಂಡು ನಾನು ಹೋಗೋಕ್ಕಾಗಲ್ಲ. ಅದೇ ನಾನು ಇದನ್ನು ಈಗ ನನಗೆ ಈ ಫ್ಯಾಷನ್ ಡಿಸೈನಿಂಗ್ ನಾನು ಕಲಿತಿರೋದ್ರಿಂದ ನಾನು ಮನೇಲೇ ಇರ್ಬೋದು. ಅವರಿಗೂ ಸಮಸ್ಯೆ ಆಗಲ್ಲ, ಅದಕ್ಕೆ ನನಗೂ ಸಮಸ್ಯೆ ಆಗಲ್ಲ. ನನಗೇನು ದೃಷ್ಟಿಕೋನ, ನಾನು ಆರ್ಥಿಕವಾಗಿ ಈಗ 4 ಕಾಸು ನಾನು ಖರ್ಚು ಮಾಡಬೇಕು ಅಂದರೆ ನನ್ನ ಗಂಡಂದು ಅತ್ತೆ ಮಾವಂದು ಆದರೆ ನಾನು ಲೆಕ್ಕ ಹೇಳಬೇಕು, ಅಥವಾ ಪರ್ಮಿಷನ್ ಏನಕ್ಕೆ, ಅದು ಉಪಯೋಗ ಇಲ್ಲ, ನಿಂಗೆ ಸುಮ್ಮನೆ ದುಡ್ಡು ಖರ್ಚು ಮಾಡ್ತಿದ್ಯಾ ಅನ್ನೋ ಮಾತನ್ನು ಕೇಳಬೇಕಾಗತ್ತೆ. ಅದೇ ಆ 100 ರೂಪಾಯಿ ನಾನು ಸಂಪಾದನೆ ಮಾಡಿರೋದು ಅದನ್ನು ನಾನು ನನ್ನ ಮಕ್ಳಿಗೆ ನಿಸ್ಸಂಕೋಚವಾಗಿ ನಾನು ಕೊಡಿಸ್ಬೋದು, ಪರವಾಗಿಲ್ಲ, ಅದು ವೇಸ್ಟ್ ಆಗುತ್ತೋ ಇನ್ನೊಂದಾಗುತ್ತೋ ನಾವು ಕೊಡಿಸ್ಬೋದು. ಅದೇ ಅವ್ರು 100 ರೂಪಾಯಿ ಆದರೆ ನಾನು ಏನು ಕೊಡಿಸ್ದೆ, ವೇಸ್ಟ್ ಮಾಡ್ತಾರೆ, ಮಕ್ಳು ಹಾಳು ಮಾಡ್ತಾರೆ, ಅಥವಾ ನಿನ್ಗೆ ಸುಮ್ಮನೆ ಖರ್ಚು ಮಾಡ್ತಿದ್ಯಾ ಅನ್ನೋ ಉದ್ದೇಶ ಬರುತ್ತೆ. ಸೊ ನಾನು ಎಲ್ಲೇ ಹೋದರೂ ಮನೇಲಿ ಕೂತ್ಕೊಂಡು ಕೆಲಸ ಮಾಡೋದಾದರೂ, ಈಗ ವರ್ಕ್ ಫ್ರಮ್ ಹೋಮ್ ಇರೋ ಥರ ಕೆಲಸಗಳನ್ನೇ ನಾನು ನೋಡ್ಕೋತೀನಿ ಅಂದರು ಅವರಿಗೆ ಆದಷ್ಟು ಒಂದು ಟೈಮ್ ಕೊಡಬೇಕಾಗತ್ತೆ. ನನಗೆ 10 to 1 ಮಾಡಲೇಬೇಕಾಗತ್ತೆ. ಆಮೇಲೆ ನನಗೆ ಯಾವಾಗಲೂ ಒಂದು ಲಂಚ್ ಬ್ರೇಕ್. ಬಟ್ ನಾನು ಈ ಥರ ಹೊಲಿಗೆ ಫ್ಯಾಷನ್ ಡಿಸೈನಿಂಗ್ ಆದರೆ ನನಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ನಾನು ಮಧ್ಯದಲ್ಲಿ ಯಾವುದೇ ಕೆಲಸಗಳನ್ನು ಮಾಡ್ಕೋಬೋದು ಮತ್ತು ನಿಂತು ಕೂತು ಹೊಲಿಬೋದು. ಬಟ್ ನಾನು ಏನು IT ಫೀಲ್ಡ್ ಪ್ರೊಫೆಷ್ನಲಿ ಅಂತ ತೊಗೊಂಡಾಗ ನಿಮಗೆ ಕೊಡೋಕ್ಕಾಗಲ್ಲ. ನಾವು ಆ್ಯಪ್ಟಾಗಲ್ಲೇ ಕೂತಿರಬೇಕು. ಅವರಿಗೆ ಸರ್ ನಾನು 1 ನಿಮಿಷ ನನ್ನ ಮಗು ಅಳ್ತಿದೆ ಅಥವಾ ನಾನು ಕುಕ್ಕರ್ ಆಫ್ ಮಾಡಿ ಬರ್ತೀನಿ ಎಕ್ಸ್ಕ್ಯೂಸಸ್ ಹೇಳೋಕ್ಕಾಗಲ್ಲ. ಆದರೆ ನಾನು ಮಿಷಿನ್ ಮೇಲೆ ಕೂತು ಹೊಲಿತಿರ್ಬೇಕಾದ್ರೆ ನನಗೆ ಎದ್ದು ಹೋಗ್ಬೋದು 1 ನಿಮಿಷ. ಆ ಸ್ವತಂತ್ರ ನನಗಿರುತ್ತೆ ಮತ್ತು ನಾನು ಸ್ವೇಚ್ಛಾಚಾರವಾಗಿ ಬದುಕಬಹುದು. ಅದೊಂದು ಖುಷಿ ಇದೆ. ಅದಕ್ಕಾದರೂ ಈ ಉದ್ಯೋಗ ನನಗೆ ಒಳ್ಳೆ ಇದಾಗುತ್ತೆ, ಭವಿಷ್ಯ ರೂಪಿಸುತ್ತೆ ಅನ್ನೋ ನಿರ್ಧಾರ. ಬಾ ತರುಣಿ ಬಾ, ಸ್ವಾಭಿಮಾನಿ ಬಾ, ಬಾ ಗೃಹಿಣಿ ಬಾ, ಸ್ವಾವಲಂಬಿ ಬಾ, ಯಾರಿಗಿಲ್ಲಿ ಅಲ್ಲ ನೀನು ಅಡಿಯಾಳು, ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಾಯಿ ನೀನು, ತಂಗಿ ನೀನು, ಅಕ್ಕ ನೀನು, ಪತ್ನಿ ಪುತ್ರಿ ಗೆಳತಿ ಎಲ್ಲ ನೀನು, ಸೃಷ್ಟಿ ವೃಷ್ಟಿ ಸಮಷ್ಟಿಯೂ ನೀನು. ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ ಮೇಡಮ್? ಅತ್ತೆ, ಮಾವ, ನನಗೆ 2 ಮಕ್ಕಳು, ಗಂಡ, ನನ್ನ ಗಂಡನ ಅಣ್ಣ, ಅತ್ತಿಗೆ. ಹುಣಸೂರಿನಲ್ಲಿ VRLC ಸೆಂಟರ್ ಆರಂಭ ಆಗಿದೆ. ಇಲ್ಲಿ ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ಯಾರು ಹೇಳಿದ್ರು ಮೇಡಮ್? ನಮ್ಮ ಊರಿನವರು ಒಬ್ಬರು ಮಹಾದೇವಿ ಅಂತ, ಅವರು ಅಂದರೆ ಕಲಿತಿದ್ದಾರೆ. ನಾವು ಟೈಲರಿಂಗ್ ಈ ಥರ ಕಲ್ತ್ಕೋಬೇಕು ಅನ್ನೋದು ಮುಂಚಿಂದ ಆಸಕ್ತಿ ಇತ್ತು ಮ್ಯಾಮ್. ಮನೆಯಲ್ಲಿ ಮಿಷಿನ್ ಇತ್ತು, ಆಸಕ್ತಿ ಇತ್ತು. ಅಂದರೆ ಆ ಥರ ಕಲಿಬೇಕು ಅಂತ ಹುಡುಕ್ತಿದ್ದಾಗ ಅವರು ನಮಗೆ ಗೊತ್ತಾಯಿತು. ಆದರೆ ಅವರು ಹೋಗ್ತಿದ್ರು ಹುಣಸೂರಲ್ಲಿ ಅಂತ ಗೊತ್ತಿದ್ದು. ಬಟ್ ಈ ಸಂಸ್ಥೆ ಇಷ್ಟು ಜನರಿಗೆ ಸದುಪಯೋಗ ಪಡಿಸ್ಕೊಳ್ಳೋ ಥರ ಒಂದು ಸಂಸ್ಥೆ ಇದೆ ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಬಂದ ಮೇಲೆ ಕೆಂಚನಹಳ್ಳಿಲಾಗ್ಬೋದು, ಸರ್ಗೂರಲ್ಲಾಗ್ಬೋದು, ಇದನ್ನೆಲ್ಲ ನೋಡಿ ಖುಷಿ ಅನ್ನಿಸ್ತು. ಮತ್ತು ನಮ್ಮ ಮನೆಯಲ್ಲಿ ನಾವು ಹೈನುಗಾರಿಕೆ ಕೂಡ ಇದೆ, 4-5 ಹಸು ಇದೆ. ಮತ್ತು ನಾವು ತೋಟಗಳನ್ನು, ಅಡಿಕೆ ಈ ಥರ ತೋಟಗಳು ಮಾಡ್ತಿರೋದ್ರಿಂದ ಆ ಕೃಷಿ ಮೇಳದಲ್ಲೂ ನನಗೆ ತುಂಬ ಆಸಕ್ತಿ ಅನ್ನಿಸ್ತು. ಈ ಥರ ಒಂದು ಹೊಸ ವಿಚಾರ ಅವರಿಂದ ನನಗೆ ಈ ಥರ ಒಂದು ಇದೆ ಅಂತ ಗೊತ್ತಾಯ್ತು ಹೊರತು ಈ ಸಂಸ್ಥೆ ಬಗ್ಗೆ ಹಿನ್ನೆಲೆ ನಂಗೆ ಗೊತ್ತಿರಲಿಲ್ಲ ಮ್ಯಾಮ್. ಇಲ್ಲಿ ಬಂದಮೇಲೆ ತುಂಬ ಖುಷಿ ಅನ್ನಿಸ್ತು. ಸೊ ನಂಗೆ ಆ ಮಹಾದೇವಿ ಅನ್ನೋರ ಮೂಲಕ ಇದು ಗೊತ್ತಾಯಿತು. ಏನೇನೆಲ್ಲ ತರಬೇತಿಯನ್ನು ಪಡ್ಕೊಂಡಿದ್ದೀರಿ ಇದುವರೆಗೂ? ಪ್ರತಿಯೊಂದು ಒಂದು ಸಣ್ಣ ಸ್ಲಿಪ್ ಹೊಲಿಯೋದ್ರಿಂದ, ಚಿಮ್ಮೀಸಿಂದ ಹಿಡಿದು ಪ್ರತಿಯೊಂದು ಡಿಸೈನಬಲ್ ಆಗಿ ಬ್ಲೌಸ್ ಹೊಲಿಯೋ ತನಕನೂ ಪ್ರತಿಯೊಂದೂ ಟಾಪ್, ಪ್ಯಾಂಟ್ಸು, ವೆರೈಟಿ ಆಫ್ ಪ್ಯಾಂಟ್ಸು, ಟಾಪ್ಗಳು, ಒಂದು ಕರಕುಶಲವಾಗಿ ಏನೇನೆಲ್ಲ ಮಾಡ್ಬೋದು ನಾವು ಡಿಸೈನಿಂಗ್ ಆಗಿ ಅನ್ನೋ ಪ್ರತಿಯೊಂದನ್ನು ಕಲ್ತ್ಕೊಂಡಿದ್ದೀನಿ ಮ್ಯಾಮ್. ಈ ತರಬೇತಿ ಬರೋದಕ್ಕೂ ಮುಂಚೆ ಏನು ಮಾಡ್ತಾ ಇದ್ರಿ ಮೇಡಮ್? ಮನೆಯಲ್ಲಿ ಸುಮ್ಮನೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸು, ಮತ್ತು ಸುಮ್ಮನೆ ಕೂರು, ಅದು ಇದು ಕೆಲಸ ಮಾಡು, ಈ ಥರ ಮಾಡ್ತಿದ್ದೆ. ಅದಲ್ಲದೆ ಏನೋ ಒಂದು ಕಲೆ ಕಲಿಬೇಕು ಅನ್ನೋ ಉತ್ಸಾಹ ಅಂತೂ ಇತ್ತು ಮ್ಯಾಮ್, ನಾನು ಕರಕುಶಲತೆ ಅನ್ನೋ ಥರ. ಆದರೆ ಯಾವುದಕ್ಕೂ ನನಗೆ ಹೊರಗೆ ಹೋಗಬೇಕು ಅನ್ನೋದಕ್ಕೆ ಸ್ವಲ್ಪ ಇದಿತ್ತು. ಹೋದರೆ ಮನೆಯಲ್ಲಿ ಮಾಡೋರು ಯಾರು, ಅಥವಾ ಅತ್ತೆ ಮಾವಂದರು ಅಯ್ಯೋ ಏನಕ್ಕೆ, ಆ ಥರ ಇದ್ದಿದ್ದು. ಸೊ ಹಾಗಾಗಿ ಮನೇಲೇ ಸುಮ್ಮನೆ ಕೂತಿದ್ದೆ. ಅಂದರೆ ಗೃಹಿಣಿಯಾಗಿ ಆ ಕೆಲಸಗಳ ದಿನನಿತ್ಯ ಕೆಲಸ ಮುಗಿಸು ಮನೇಲಿ ಕೂರು ಅಷ್ಟೇ ಮಾಡ್ತಿದ್ದೆ.
ನೀವು ಗೃಹಿಣಿಯಾಗಿ ಮನೇಲಿದ್ದು ತದನಂತರ ಈ ಒಂದು ತರಬೇತಿಗೆ ಬರ್ತಾ ಇರುವಂಥದ್ದು ಕುಟುಂಬದ ಸಹಕಾರ ಎಲ್ಲ ಹೇಗಿದೆ? ಖಂಡಿತವಾಗ್ಲೂ ಸಹಕಾರ ಇದೆ ಮ್ಯಾಮ್. ಮತ್ತೆ ಮಾವ ಆಗಿರ್ಬೋದು, ಗಂಡ ಆಗಿರ್ಬೋದು, ಸಹಾಯ. ಈಗ ಕಲಿತಿರೋದನ್ನ ನಾನೇನು ಹೊಲಿತಾ ಇದ್ದೀನಿ ಅದನ್ನ ನೋಡಿ ಅವರು ಇವಾಗ ಖುಷಿಪಟ್ಟು ಈಗ ಮುಂದುವರಿಬಹುದು ಅಂತ ಅವರು ಇವಾಗ ನನ್ನ ಆಸೆಗಳಿಗೆ ಇವಾಗ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ. ಪರವಾಗಿಲ್ಲ, ಹೊಲಿತಾಳೆ ಅನ್ನೋ ಆ ಆತ್ಮವಿಶ್ವಾಸ ಅವ್ರಿಗೂ ಬಂದಿದೆ. ಈ 3 ತಿಂಗಳ ಹಿಂದೆ ಬರೋದಕ್ಕೂ ಮುಂಚೆ ಇದ್ದ ಮನಸ್ಥಿತಿಯು ಈಗ ಬಂದ ನಂತರ ನಿಮ್ಮೊಂದು ಸ್ವ ಬೆಳವಣಿಗೆ ಹೇಗಾಗಿದೆ? ತುಂಬಾ ಖುಷಿ ಅನಿಸ್ತಿದೆ. ಅದೇ ಹೇಳಿಲ್ವಮ್ಮ, ನಾನು ಇವಾಗ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಬಲ್ಲೆ, ನಾನಿವಾಗ ದುಡಿಬಲ್ಲೆ, ನಾನು ಒಂದು ಆರ್ಥಿಕ ಪರಿಸ್ಥಿತಿಗೆ ನಾನು ಸದೃಢಪಡಿಸ್ಕೊಳ್ಳಬಲ್ಲೆ ಅನ್ನೋಷ್ಟು ಬಂದಿದೆ ಮ್ಯಾಮ್. ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಬರೀ ಕೆಂಚನಹಳ್ಳಿ, ಸರಗೂರು, HD ಕೋಟೆ ಈ ಭಾಗಕ್ಕೆ ಸೀಮಿತ ಆಗಿರದೇ ಹುಣಸೂರು ತನಕ ಬಂದು ಮಹಿಳಾ ಸಬಲೀಕರಣ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಫ್ಯಾಷನ್ ಡಿಸೈನಿಂಗ್ ತರಬೇತಿ, ಬ್ಯೂಟಿಷಿಯನ್ ತರಬೇತಿ, ಈ ರೀತಿ ನಾನಾ ತರಬೇತಿಗಳನ್ನ ಕೊಡ್ತಾ ಇರುವಂಥದ್ದು ಇಲ್ಲಿಯ ಸ್ಥಳೀಯ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ? ತುಂಬಾ ಅನುಕೂಲ ಆಗ್ತಿದೆ ಮ್ಯಾಮ್. ಈಗ ನಂತರದವರು ತುಂಬ ಜನ, ಎಲ್ಲರ ಮನೆ ಪರಿಸ್ಥಿತಿನೂ ಹಾಗೆ ಇರುತ್ತೆ. ಇಲ್ಲ ಗಂಡ ಆ ಥರ ಏನಾದರೂ ಇರುತ್ತೆ, ಅವರೆಲ್ಲ ಹೊರಗೆ ಹೋಗ್ತಿರ್ತಾರೆ, ಮಕ್ಕಳು, ಅತ್ತೆ ಮಾವ ಈ ಥರ ಒಂದಷ್ಟು ಸಂಕೋಲೆಗಳಲ್ಲಿ ನಾವಿರ್ತೀವಿ. ಆದರೆ ಈಗ ಇಲ್ಲಿ ಬಂದಿರೋದ್ರಿಂದ, ಹತ್ತಿರ ಹುಣಸೂರು ಆಗಿರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ನಾವು ಎಲ್ಲರೂ ಒಂದು 10-12 ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ, ಬಸ್ ಸೌಕರ್ಯ ಇರೋದ್ರಿಂದ ಕಷ್ಟನೋ ಸುಖನೋ ಬಂದು ಮಾಡ್ಕೊಂಡು ಕಲ್ತ್ಕೋಬೋದು ಮ್ಯಾಮ್. ಅದಂತೂ ಹೆಮ್ಮೆಯಿಂದ ಹೇಳ್ಬೋದು. ಹುಣಸೂರಲ್ಲಿ ಒಂದು ಉಪಕೇಂದ್ರ ಆಗಿರೋದು ಎಲ್ಲರಿಗೂ ಯೂಸ್ ಆಗಿದೆ. ನನ್ನಂತ ಎಷ್ಟೊಂದು ಜನ ಮಹಿಳೆಯರಾಗ್ಬೋದು, ಯುವತಿಯರಾಗ್ಬೋದು ಬರ್ಬೋದು. ಎಲ್ಲೋ ಈಗ ಮೈಸೂರಲ್ಲಿ ಅಂದರೆ ಅಷ್ಟು ದೂರ ಹೋಗ್ಬೇಕಲ್ಲ, ಅಯ್ಯೋ ಅಷ್ಟು ದೂರ ಹೋಗಿ ಏನು ಕಲಿತ್ಯಾ ಅನ್ನೋ ಮನಸ್ಥಿತಿಯವರೇ ಜಾಸ್ತಿ. ಯಾರೂ ಅಷ್ಟು ವಿಶಾಲವಾಗಿ ಯೋಚನೆ ಮಾಡಲ್ಲ. ಅಯ್ಯೋ ಕಲಿತಾ ಇದ್ದಾರೆ, ಆಸಕ್ತಿ ತೋರಿಸೋರು ತುಂಬಾ ಕಡಿಮೆ. ಅಂಥದ್ರಲ್ಲಿ ಹತ್ತಿರ ಇರೋದ್ರಿಂದ ಇಲ್ಲೇ ಹುಣಸೂರಲ್ಲಿ ತಾನೇ ಹೋಗಿ ಬರ್ತಾಳೆ ಬಿಡು ಅನ್ನೋ ಮನಸ್ಥಿತಿಯವ್ರು ಬರುತ್ತೆ ಮ್ಯಾಮ್ ಕೆಲವ್ರಿಗೆ. ಓ ಪರವಾಗಿಲ್ಲ ಬಿಡು, ಇಲ್ಲೇ ಹುಣಸೂರಲ್ಲೇ ತಾನೇ ಕಲಿತಿದ್ದಾಳೆ ಅಂತ. ಸೊ ಖಂಡಿತವಾಗ್ಲೂ ಈ ಸುತ್ತಮುತ್ತ ಇರೋ ಈ ನನ್ನಂಥ ಒಬ್ಬ ಗೃಹಿಣಿಯರಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಮನೆ ಬಿಟ್ಟು ಒಂದು 10 ಕಿಲೋಮೀಟ್ರ್ ತಾನೇ ಹೋಗಿ ಬರ್ತಾಳೆ ಬಿಡು, ತುಂಬ ದೂರ ಆದರೆ ಏನೋ ಎಂತೋ ಅನ್ನೋ ಥರ ಯೋಚನೆಗಳ ನಡುವೆ ಹುಣಸೂರಲ್ಲಿ ತುಂಬ ಉಪಯೋಗ ಆಗ್ತಿದೆ. ಬೇಸಿಕ್ಕಿಂದ ಈ 3 ತಿಂಗಳ ತರಬೇತಿಗೆ ಏನೇನೆಲ್ಲ ನೀವು ಕಲ್ತ್ಕೊಂಡು ಬಂದಿದ್ದೀರಿ? ಖಂಡಿತ ಮ್ಯಾಮ್, ಅದಂತೂ ತುಂಬ ಖುಷಿ ಇದೆ. ಸುಮ್ಮನೆ ಒಂದು ಏನೋ ಬಟನ್ ಹಾಕೋದು ಸುಮ್ಮನೆ ಹಂಗೆ ಹಾಕ್ತಿದ್ವಿ. ಬಟ್ ಇಲ್ಲಿ ಬಂದ ಮೇಲೆ ಅದು ಹಿಂಗೆ ಒಂದು ಚೂರು ಕರೆಕ್ಟಾಗಿ ಆ ಪಟ್ಟಿ ಒಳಗಡೆನೆ ಕೂತ್ಕೋಬೇಕು ಹೇಗೆ, ಮತ್ತು ಕಾಜಾನು ಅಷ್ಟೇ ಸುಮ್ಮನೆ ಹಿಂಗೆ 100 ಸರಿ ಹಿಂಗೆ ತಿರುಗಿಸ್ಬಿಟ್ಟು ಹಾಕಿದ್ರೆ ಅದೇ ಕಾಜಾ ಅನ್ಕೋತಿದ್ವಿ. ಅದರಲ್ಲಿ ಎಷ್ಟು ಚೆನ್ನಾಗಿ ಜಡೆ ಹೆಣಿದೋ ಥರ ಬಂದು ಕರೆಕ್ಟಾಗಿ ಆ ಪಟ್ಟಿ ಮೇಲೆ ಕೂತ್ಕೋಬೇಕು ಅನ್ನೋ ಪ್ರತಿಯೊಂದನ್ನಾಗಲಿ, ಈ ಹೆಮ್ಮಿಂಗ್ ಆಗಲಿ ಹೆಂಗೆ ಕಾಣಿಸೋದೇ ಇಲ್ಲ, ಸಖತ್ತಾಗಿದೆ ಅಂತ ಬೇರೆಯವರಿಂದ ನೋಡ್ತೀವಿ. ಬಟ್ ಇವಾಗ ನಾವೇ ಆ ಥರ ಹೆಮ್ಮಿಂಗ್ ಕಾಣಿಸದೇ ಇರೋ ಥರ ಹೆಮ್ಮಿಂಗ್ ಮಾಡ್ಕೊಳ್ಳೋದಾಗಲಿ, ಮತ್ತು ಫ್ರಾಕ್ಗಳನ್ನು ಅಷ್ಟೇ ಪ್ರತಿಯೊಂದನ್ನು ಮೊಬೈಲಲ್ಲಿ ನೋಡ್ತಿದ್ವಿ, ಆನ್ಲೈನಲ್ಲಿ ಅಯ್ಯೋ 400 ಚಿಲ್ಲರೆ ಅಲ್ವಾ 500 ಚಿಲ್ಲರೆ ಅಲ್ವಾ ಆರ್ಡರ್ ಮಾಡ್ತಿದ್ವಿ. ಈಗ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ನಮ್ಮ ಹತ್ರ ಇರೋ ಬಟ್ಟೆಗಳಲ್ಲೇ ಈಗ ಒಂದು ಸೀರೆಯಲ್ಲೇ ನಾವು ಉಪಯೋಗಿಸ್ಕೊಳ್ಬೋದು, ಹೇಗೆ ಫ್ರಾಕ್ ಹೊಲಿಬೋದು. ನಮ್ಮ ಹತ್ರ ಇರೋದು ಕಡಿಮೆ ಬಜೆಟಲ್ಲಿ ಇವಾಗ ನಾವು 400 ರೂಪಾಯಿ ಕೊಡ್ತಿದ್ವಿ. ಅದೇ 400 ರೂಪಾಯಿಗೆ ನಮ್ಮ ಹತ್ರ ಒಂದು ಸೀರೆ ಇದ್ದರೆ ಒಂದು ಲೈನಿಂಗಲ್ಲಿ ನಾವು 200 ಚಿಲ್ಲರೆಲ್ಲ ಮುಗಿಸ್ಕೊಂಡ್ಬಿಡ್ಬೋದು. ಆ ಒಂದು ಕ್ಯಾಲ್ಕುಲೇಷನ್ ಇವಾಗ ಬಂದಿದೆ. ಮುಂಚೆ ಆದರೆ ಅಯ್ಯೋ 400 ರೂಪಾಯಿ ತಾನೆ, ಅಯ್ಯೋ ಅದನ್ನು ಯಾರು ಹೊಲಿಯೋಕೆ, ನಂಗೆ ಏನು ಹೊಲಿಯೋಕೆ ಬರಲ್ಲ, ಒಂದಿಲ್ಲ ಅಷ್ಟು ಗೊತ್ತಾಗಲ್ಲ, ಬಟ್ಟೆ ಹೆಂಗಾಗುತ್ತೋ ವೇಸ್ಟ್ ಆಗಿಬಿಡುತ್ತೋ, ಅಯ್ಯೋ ಬೈತಾರೆ ಆಮೇಲೆ ಮನೇಲಿ ಅನ್ನೋ ಒಂದು ಸಮಸ್ಯೆಗೋಸ್ಕರ ನಾವು ನಮ್ಮ ಯೋಚನಾ ಶಕ್ತಿನ ಬೆಳೆಸ್ಕೋತಾರೆ. ಪರವಾಗಿಲ್ಲ ಬಿಡು, ದುಡ್ಡು ಕೊಟ್ಬಿಟ್ಟು ತೊಗೊಂಡ್ಬಿಟ್ರೆ ಆಯಿತು ಅಂತ. ಬಟ್ ಇವಾಗ ಏನಾಗಿದೆ ಅಂದರೆ ನನಗೆ ಸೀರೆ ಇದೆ ಅಲ್ವಾ, ಇದು ಯೂಸ್ ಆಗ್ತಿದೆ, ಒಂದು 2-3 ಸರಿ ಉಟ್ಟಿದ್ದೀನಿ, ಪರವಾಗಿಲ್ಲ, ಈಗ ಇದನ್ನು ಗೌನ್ ಮಾಡ್ಕೋಬೋದಲ್ವಾ. ನಾನು ಗೌನ್ ಹೊಲ್ಕೊಂಡಿದ್ದೀನಿ, ನನ್ನ ನಾದಿನಿ ಮಗಳಿಗೆ ಫ್ರಾಕ್ ಹೊಲ್ಕೊಟ್ಟಿದ್ದೀನಿ, ನಮ್ಮ ಮಾವನವ್ರಿಗೆ ಶರ್ಟ್ ಹೊಲ್ದಿದ್ದೀನಿ, ನನ್ನ ಮಕ್ಳಿಗೆ ನಾನೇ ಹೊಲ್ದಿರೋ ಶರ್ಟ್ ಹಾಕಿದ್ದೀನಿ. ಸೊ ನನ್ನ ಇವಾಗ ಬ್ಲೌಸನ್ನು ಬೇರೆಯವ್ರಿಗೆ ಕೊಟ್ಟು ಅಯ್ಯೋ ಟೈಲರ್ 4 ದಿವಸ ಆಯಿತು, ತಿಂಗಳಾಯಿತು ಕೊಟ್ಟಿಲ್ಲ, ಇವಾಗ ನನ್ನ ಬ್ಲೌಸು ನಾನೇ ಹೊಲ್ಕೊಂಡಿದ್ದೀನಿ. ಈಗ ಇನ್ನೂ ಡಿಸೈನಾಗಿ ಹೇಗೆ ಹೊಲಿಬೋದು ಅಂತ ಇವಾಗ ಮೊಬೈಲ್ ನೋಡಿಕೊಂಡು ನಾನು ಅದನ್ನು ನನಗೆ ಹಿಂಗೆ ಹೊಲಿಬೋದೋ, ಈ ಥರ ಮಾಡ್ಕೋಬೋದು, ಇಷ್ಟನ್ನು ತೊಗೋಬೋದು, ಆ ಥರ ಒಂದು ನನಗೆ ಇವಾಗ ಒಂದು ಆತ್ಮವಿಶ್ವಾಸ ಬರ್ತಿದೆ. ಹೊಲಿಬಲ್ಲೆ ನಾನು ಈ ಡಿಸೈನನ್ನೆಲ್ಲ ಅನ್ನೋದು. ಸೊ ಹಾಗಾಗಿ ತುಂಬ ಖುಷಿ ಅನ್ನಿಸ್ತಿದೆ ಮ್ಯಾಮ್. ಇವಾಗ ನನ್ನ ಈಗಿನ ಬೆಳವಣಿಗೆ ಈ ಫ್ಯಾಷನ್ ಡಿಸೈನಿಂಗ್ ತುಂಬ ಖುಷಿ ಅನ್ನಿಸ್ತಿದೆ. ನಂಗೆ ಮುಂಚೆ ಅಂದರೆ ಅದೇ ಸುಮ್ಮನೆ ಅಯ್ಯೋ ಬರಲ್ಲ ಬಿಡು, ಹಾಕ್ಸ್ಕೊಂಡ್ರೆ ಆಯಿತು ಅನ್ನೋ. ಇವಾಗ ಬರುತ್ತೆ, ಪ್ರಯತ್ನ ಪಡ್ತೀನಿ ಇರು, ನಾನು ಒಂದು ಹಾಕ್ಬಿಟ್ಟು ನೋಡ್ತೀನಿ, ಸರಿಯಾಗುತ್ತೋ ತಪ್ಪಾಗುತ್ತೋ ಒಂದ್ಸರಿ ಪ್ರಯತ್ನ ಪಡ್ತೀನಿ ಅನ್ನೋ ವಿಶ್ವಾಸ ಬಂದಿದೆ. ಅದೊಂದು ಖುಷಿ ಸಂಗತಿ. ನಂಗೆ ತುಂಬಾ ಆ ವಿಚಾರದಲ್ಲಿ ಸಂಸ್ಥೆ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಇಷ್ಟೊಂದು ಒಂದು ನಾನ್ ಗೌರ್ಮೆಂಟೈಸ್ ಆರ್ಗನೈಸೇಷನ್ ಇಷ್ಟೆಲ್ಲ ಮಾಡ್ಬೋದು ಅನ್ನೋದು, ನಾನು ಈ ಸಂಸ್ಥೆ ಕಲ್ತಿದ್ದೀನಿ ಅಂತ ಭಾಗವಾಗಿದ್ದೀನಿ, ತುಂಬಾ ಖುಷಿ ಇದೆ ಮ್ಯಾಮ್. ಹೆಣ್ಣು ಕಲಿತರೆ ಶಾಲೆ ತೆರೆಯಿತು, ಹೆಣ್ಣು ಬೆಳೆದರೆ ಮನೆಯ ಬೆಳಗಿತು.
ಈ 3 ತಿಂಗಳ ತರಬೇತಿಯಲ್ಲಿ ನೀವು ಹೇಳ್ದಂಗೆ ಸಾಕಷ್ಟು ಕಲ್ತಿದ್ದೀರಿ ಅಂತ ಹೇಳಿದ್ರಿ. ಸೊ ನಿಮ್ಮ ಒಂದು ಕೈಗೆಟುಕುವ ಬೆಲೆಯಲ್ಲಿ ಈ ಒಂದು ತರಬೇತಿ ಸಿಗ್ತಾ? ಖಂಡಿತವಾಗ್ಲೂ ಸಿಕ್ತು ಮ್ಯಾಮ್. ಖಂಡಿತ ಈ ಥರ ನಾವು ಇಷ್ಟನ್ನೆಲ್ಲ ಮಾಡ್ತೀವಿ ಅಂದರೆ ಖಂಡಿತ ಆಗಲ್ಲ. ಈಗಿನ ಕಾರ್ಪೊರೇಟ್ ಅಥವಾ ಬಿಸ್ನೆಸ್ ಮೈಂಡ್ ಇರೋ ಕಡೆ ಖಂಡಿತವಾಗ್ಲೂ ಸಿಗಲ್ಲ. ಇಷ್ಟು ಕಡಿಮೆ ವೆಚ್ಚಕ್ಕೆ ನಮಗೆ ಸಿಕ್ಕಿರೋದು ನಮ್ಗೆ ನಿಜವಾಗ್ಲೂ ತುಂಬಾ ಸದುಪಯೋಗ ಆಗಿದೆ. ಯಾಕೆಂದರೆ ದುಡ್ಡು ಜಾಸ್ತಿ ಅಂದರೆ ಯಾರೇ ಆದರೂ ಹಿಂದೆ ಮುಂದೆ ನೋಡ್ತಾರೆ, ಅಯ್ಯೋ ಅಷ್ಟೊಂದು ಕೊಟ್ಟು ಕಲ್ತಿದ್ಮೇಲೆ ಅದನ್ನು ಮುಂದೇನಾದರೂ ಒಂಚೂರು ಹೆಚ್ಚು ಕಡಿಮೆ ಏರುಪೇರು ಆಯಿತಾ, ಅಷ್ಟು ದುಡ್ಡು ಕಲ್ತು ವೇಸ್ಟ್ ಆಯಿತು ನೀನು ಅಂತ ಮನೇಲಿ ಮಾತು ಕೇಳಲೇಬೇಕಾಗುತ್ತೆ. ಬಟ್ ಇಷ್ಟು ದುಡ್ಡಿಗೆ ಇವಾಗ ನಾನು ಕಲ್ತಿರೋದನ್ನ ನೋಡಿ ಅವರೇ ಖುಷಿ ಪಡ್ತಿದ್ದಾರೆ. ಇಷ್ಟು ಕಡಿಮೆ ಇಷ್ಟು ಚೆನ್ನಾಗಿ ಕಲ್ತಿರೋದು ಸಾಧ್ಯನೇ ಇಲ್ಲ. ಬೇರೆಯವರು ಕೂಡ ಕೇಳೋ ಅಷ್ಟು ಮಟ್ಟಕ್ಕೆ ನಾನು ಇವಾಗ ಕಲ್ತಿದ್ದೀನಿ. ಎಲ್ಲಿ ಕಲ್ತ್ರಿ, ಪರವಾಗಿಲ್ಲ ಇಷ್ಟೆಲ್ಲ ಹೇಳ್ಕೊಡ್ತಾರಾ? ಬೇರೆಯವರೆಲ್ಲ ಆಶ್ಚರ್ಯಪಟ್ಟಿದ್ದಾರೆ, ನನ್ನ ಕಸಿನ್ಸ್ ಎಲ್ಲ, ನನ್ನ ಸಿಸ್ಟರ್ಸ್ ಎಲ್ಲ. ಇಷ್ಟೊಂದು ನಿಜವಾಗ್ಲೂ ಈ ಥರ ಎಲ್ಲ ಪ್ಯಾಟ್ರನ್ಸ್ ಹೇಳ್ಕೊಡ್ತಾರೆ, ಇಷ್ಟೊಂದು ನಾನಾ ಥರ ವೆರೈಟೀಸ್ ಎಲ್ಲ ಹೇಳ್ಕೊಡೋಕ್ಕೆ ಸಾಧ್ಯನಾ ಅಷ್ಟು ಕಡಿಮೆ ಬೆಲೆಗೆ? ಈಗ ಸಿಟಿ ಲೈಫಲ್ಲಿ ಬಿಸ್ನೆಸ್ ಇದರಲ್ಲಿ 1 ತಿಂಗಳಿಗೂ ಇದಕ್ಕಿಂತ ಜಾಸ್ತಿನೇ ಮಾಡ್ತಾರೆ. ಅಂಥದ್ರಲ್ಲಿ ನಾವು 3 ತಿಂಗಳನ್ನು ತೊಗೊಂಡಿದ್ದೀವಿ. ಖಂಡಿತವಾಗ್ಲೂ ಈ ವೆಚ್ಚ ನಮಗೆ ಭರಿಸಬಹುದು ಮತ್ತು ಅದಕ್ಕೆ ಪರಿಪೂರ್ಣವಾಗಿದೆ, ಅದಕ್ಕಿಂತ ಜಾಸ್ತಿನೇ ಕಲ್ತಿದ್ದೀವಿ. ಓಕೆ, ಹಂಗಿದ್ರೆ ಈ 3 ತಿಂಗಳ ಒಂದು ತರಬೇತಿಯಲ್ಲಿ ಉತ್ತಮ ಟೈಲರ್ ಆಗಿ ಹೊರಹೊಮ್ಮಿದ್ದೀರಾ? ಖಂಡಿತ ಮ್ಯಾಮ್, ಅದಂತೂ ಆತ್ಮವಿಶ್ವಾಸದಿಂದ ಹೇಳಬಲ್ಲೆ. ನಂದು ಒಂದು ಉತ್ತಮವಾದ ವಸ್ತ್ರ ವಿನ್ಯಾಸ ಕಲ್ತಿದ್ದೀನಿ ನಾನು. ಈ 3 ತಿಂಗಳ ತರಬೇತಿಗೆ ಬರಬೇಕಾದ್ರೆ ನಿಮ್ಗೆ ಏನಾದರೂ ಒಂದು ಸವಾಲು ಆ ಥರ ಏನಾದರೂ ಎದುರಾಗಿರೋದು ಉಂಟಾ? ಅದೇ ಮ್ಯಾಮ್, ಇವಾಗ ನಾನು ಸ್ಟಾರ್ಟಿಂಗಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ನನ್ನ ಗಂಡಂಗೆ ನಾನು ಅಂದರೆ ಕಲಿಬೇಕು ಅನ್ನೋ ಇಷ್ಟ ಇರಲಿಲ್ಲ. ಯಾಕೆ ಅಂದರೆ ಅಯ್ಯೋ ಪರವಾಗಿಲ್ಲ ಮಕ್ಕಳು ಮನೇಲಿರು ಆ ಥರ ಇತ್ತು. ಅಂದರೆ ಉತ್ತೇಜನ ಕೊಡಬಾರ್ದು ಅನ್ನೋ ಆಸಕ್ತಿ ಅಲ್ಲ, ಯಾಕೆ ಪರವಾಗಿಲ್ಲ ಅಂದರೆ ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಪರವಾಗಿಲ್ಲ ಇವಾಗಿದೆ, ಅಥವಾ ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಇವಾಗ ಕೆಲವೊಬ್ರಿಗೆ ಡಿಹೈಡ್ರೇಟ್ ಥರ ಏನೋ ಆಗೋದು, ಅಥವಾ ಈ ಥರ ಆಬ್ವಿಯಸ್ಲಿ ಕೆಲವು ಹೆಣ್ಮಕ್ಳಿಗೆ ಈ ಥರ ಯೂಟ್ರಸ್ ಈ ಥರ ಇದರ ಪ್ರಾಬ್ಲಮ್ಸ್ ಬಂದಿರೋದು ಉಂಟು. ಅಂದರೆ ಹೀಟ್ ಕೂತ್ಕೊಳ್ಳೋ ಕೆಲಸ ಕೈಗೆ ಕಾಲಿಗೆ ಪ್ರೆಷರ್ಡ್ ಆಗಿರೋದ್ರಿಂದ. ಸೊ ಆ ಉದ್ದೇಶಕ್ಕೋಸ್ಕರ ಬೇಡ ಅಂತಿದ್ರು. ಬಟ್ ನನ್ನ ಅತ್ತೆ ಸಪೋರ್ಟ್ ಮಾಡಿದ್ರು, ಕಲ್ತ್ಕೋ ಅನ್ನೋದು. ಅವರಿಗೆ ಇಂಟ್ರೆಸ್ಟ್ ಇದ್ದಿದ್ದು ಮುಂಚೆಯಿಂದ, ಅವರಿಗೂ ಸ್ವಲ್ಪ ನಾಲೆಡ್ಜ್ ಇದೆ ಹೊಲಿಗೆ ಬಗ್ಗೆ, ಅದರಿಂದ ಹೋಗು ಅಂತ ಹೇಳ್ತಿದ್ರು. ಇವಾಗ ನಾನು ಅವ್ರನ್ನ ಫಸ್ಟ್ ಇಲ್ಲ ನಾನು ಕಲಿತೀನಿ ಅಂತ ನಾನು ಸದೃಢವಾಗಿ ಬಂದ ಮೇಲೆ ನಾನು ಇವಾಗ ಕಲ್ತವ್ರಿಗೆ ತೋರಿಸ್ಲೇಬೇಕಾಗಿತ್ತು. ನಾನು ಹೊಲಿದಿದ್ದೀನಿ, ಇವಾಗ 3 ತಿಂಗಳನ್ನ ನಾನು ವೇಸ್ಟ್ ಮಾಡಿಲ್ಲ, ನಾನು ಅದನ್ನು ಉಪಯೋಗ ಮಾಡ್ಕೊಂಡಿದ್ದೀನಿ. ನೀವು ಬೇಡ ಅಂದರೂ ನಾನು ಕಲ್ತಿದ್ದೀನಿ ಅನ್ನೋದು ಒಂದು ಸವಾಲಾಗಿತ್ತು. ಅದು ಹೆಚ್ಚು ಕಡಿಮೆ 1 ತಿಂಗಳಲ್ಲೇ ಅದು ಪರವಾಗಿಲ್ಲ, ಅವ್ರಿಗೆ ಈಗ ಆಗ ಅನ್ನಿಸ್ಲಿಲ್ಲ. 1 ತಿಂಗಳಾದ ನೆಕ್ಸ್ಟಿಗೆ ಈಗ 2-3 ತಿಂಗಳಿಗೆ 3ನೇ ತಿಂಗಳಿಗೆ ಬರ್ತಿದೆ. ಈಗ ಅದಾದಮೇಲೆ ನೆಕ್ಸ್ಟ್ ಅವರೇನೆ ಪರವಾಗಿಲ್ಲ ಹೋಗಲ್ವಾ, 1 ದಿವಸನೂ ರಜಾ ಹಾಕ್ಬೇಡ ಹೋಗು, ಪರವಾಗಿಲ್ಲ ನಾನು ಮಕ್ಕಳು ನೋಡ್ಕೋತೀನಿ ಹೋಗು ಅನ್ನೋಷ್ಟು ನನ್ನ ಸವಾಲನ್ನು ನಾನು ಗೆದ್ದಿದ್ದೀನಿ ಅಂತ ಹೇಳಬಲ್ಲೆ. ಒಟ್ಟಾರೆ ಕುಟುಂಬದ ಸಹಕಾರದೊಂದಿಗೆ ಈ 3 ತಿಂಗಳ ತರಬೇತಿ ಮುಗಿಸಿದ್ದೀರಿ? ಖಂಡಿತ. ಈ 3 ತಿಂಗಳ ತರಬೇತಿ ಮುಗಿದ ನಂತರ ನಿಮ್ಮ ಮುಂದಿನ ಗುರಿ ಉದ್ದೇಶ ಏನಿದೆ ಮೇಡಮ್? ಖಂಡಿತವಾಗ್ಲೂ ಮ್ಯಾಮ್, ಈ ಸಂಸ್ಥೆ ಮೌಲ್ಯಗಳು ಅಂತೇನು ಹೇಳ್ತೀವಿ, ಸತ್ಯ, ಅಹಿಂಸೆ, ಸೇವೆ, ತ್ಯಾಗ, ಅದರಲ್ಲಿ ಅದೇ ನಿಟ್ಟಿನಲ್ಲಿ ನಾನು ಇವಾಗ ಕಲ್ತಿದ್ದೀನಿ. ಇದರಿಂದ ನಾನು ಉಪಯೋಗ ಮಾಡಿಕೊಂಡ್ರೆ ಅದು ನನ್ನ ಸಂಸ್ಥೆಗೆ ನಾನು ನೀಡೋ ಕೊಡುಗೆ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಮುಂದುವರಿಸ್ತೀನಿ. ಇದನ್ನು ನನ್ನ ಆರ್ಥಿಕ ಪರಿಸ್ಥಿತಿನೂ ಸದೃಢ ಮಾಡ್ಕೊಳ್ಳೋಕ್ಕೂ ಆಗುತ್ತೆ, ಹಾಗೆ ನನ್ನ ಸಂಸ್ಥೆಗೆ ನಾನು ಒಂದು ಕೊಡುಗೆ ಕೊಟ್ಟಂಗೂ ಆಗುತ್ತೆ. ಇಲ್ಲಿ ಕಲ್ತಿರೋದ್ರಿಂದ ನನ್ನನ್ನು ನೋಡಿ ಒಂದಷ್ಟು ಜನ ಮಹಿಳೆಯರು ಸಬಲರಾಗಬಹುದು, ಆಗ್ತಾರೆ ಖಂಡಿತ. ಈ ವಿಚಾರ ಅಷ್ಟು ಒಂದು ಯೋಚನಾ ಲಹರಿ. ಯಾಕೆ ನಿಜವಾಗ್ಲೂ ನಮ್ಮ ಒಳಗಿನ ನಾವು ಏನಾದರೂ ಮಾಡಬೇಕು ಅಂತ ಮಹಿಳೆಯರಿಗಿನ ಪ್ರಪಂಚದಲ್ಲಿ ನಮಗೆ ಒಂದು ಲಿಮಿಟ್ಸ್ ನಾವು ಹಾಕೋಬಾರ್ದು. ಯಾಕೆಂದರೆ ಯಾವುದಾದ್ರೂ ಒಂದು ಒಂದು ಫ್ಯಾಷನ್ ಡಿಸೈನಿಂಗ್ ಆಗ್ಬೋದು, ಅಥವಾ ಬೇರೆ ಒಂದು ಬ್ಯೂಟಿಷಿಯನ್ ಈ ಥರ ತರಬೇತಿ ನಮ್ಮನ್ನು ನಾವು ದುಡಿಸ್ಕೊಂಡ್ರೆ ನಾವು ಖಂಡಿತವಾಗ್ಲೂ ಅದರಿಂದ ಒಳ್ಳೆ ಹೆಸರು ಮಾಡ್ಬೋದು. ಮತ್ತು ನಮ್ಮ ಪರಿಸ್ಥಿತಿನೂ ನಾವು ಇನ್ನೊಂದಷ್ಟು ಜನಕ್ಕೆ ನಾವು ಪರಿಚಿತರಾಗ್ಬೋದು. ಆ ನಿಟ್ಟಿನಲ್ಲಿ ನನಗೆ ಈ ಸಂಸ್ಥೆ ಕಲ್ತಿರೋದ್ರಿಂದ ನಾನು ಖಂಡಿತವಾಗ್ಲೂ ಅದನ್ನು ಉಪಯೋಗಿಸ್ಕೋತೀನಿ. ಮುಂದಿನ ದಿನಗಳಲ್ಲಿ ನಾನು ಇವಾಗ ಹೇಗೆ ಒಳ್ಳೆ ಒಂದು ಫ್ಯಾಷನ್ ಡಿಸೈನಿಂಗ್, ಟೈಲರಿಂಗ್ ಕಲ್ತಿದ್ದೀನೋ ತರಬೇತಿನ, ನಾನು ಅದನ್ನು ಉಪಯೋಗಿಸ್ಕೋತೀನಿ. ನನ್ನ ಮನೆ ಸುತ್ತಮುತ್ತ ಇರೋರಿಗೂ ನಾನು ಹೊಲಿತೀನಿ ಅಂತ ಈಗ ಆಲ್ರೆಡಿ ಗೊತ್ತಿದೆ. ಅವರಿಂದ ಒಂದಷ್ಟು ಬಟ್ಟೆಗಳನ್ನು ತೊಗೊಂಡು ಅವ್ರಿಗೂ ಸೇವೆ ಆಗುತ್ತೆ, ಅದರಿಂದ ನನಗೂ ಕೂಡ ನನ್ನ ಆರ್ಥಿಕ ಪರಿಸ್ಥಿತಿಗೂ ಸಹಾಯ ಆಗುತ್ತೆ. ಸೊ ಆ ನಿಟ್ಟಿನ ನನ್ನನ್ನು ಸದೃಢಪಡಿಸ್ಕೊಳ್ತೀನಿ. ಸಾಕಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಿ ಮೇಡಮ್. ನಿಮ್ಮ ಥರನೇ ಹಲವಾರು ಮಹಿಳೆಯರು ಯಾವುದಾದ್ರೂ ಒಂದು ತರಬೇತಿಯನ್ನು ಪಡಿಬೇಕು ಅಥವಾ ಸ್ವಂತ ಕಾಲ ಮೇಲೆ ನಿಂತು ಒಂದು ಸ್ವ ಉದ್ಯೋಗನ ಆರಂಭ ಮಾಡಬೇಕು ಅಂತ ಇರೋಂಥ ಮಹಿಳೆಯರಿಗೆ ನಿಮ್ಮ ಒಂದು ಕಿವಿ ಮಾತನ್ನು ತಿಳಿಸೋದಾದರೆ? ಈ ಥರ ಈ ಕರಕುಶಲತೆ, ಯಾವ ಫ್ಯಾಷನ್ ಡಿಸೈನಿಂಗ್ ಆಗ್ಬೋದು, ಅಯ್ಯೋ ನಾವು ಕಲ್ತ್ವಿ ಇದು ವೇಸ್ಟ್ ಆಯಿತು ಅನ್ನೋ ತರಬೇತಿ ಆಗಲ್ಲ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೊಳ್ಬಹುದು.
ಯಾವುದೇ ಸಂಕೋಲೆಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಇದರಿಂದ ಏನಾಗುತ್ತೋ ಅನ್ನೋದ್ರಿಂದ ಖಂಡಿತ ಏನೂ ಆಗಲ್ಲ. ನೀವು ಖಂಡಿತವಾಗ್ಲೂ ಇದ್ರ ಕಲಿಯೋದ್ರಿಂದ ನಿಮಗೆ ಯಾವುದೇ ಥರ ಮುಜುಗರ ಆಗಲ್ಲ. ಯಾವುದನ್ನಾದರೂ ಕಳ್ತನ ಮಾಡ್ಬೋದು, ವಿದ್ಯೆನ ಕಳ್ತನ ಮಾಡೋಕ್ಕಾಗಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರೆ. ಅದೇ ಥರ ನಾವು ಫ್ಯಾಷನ್ ಡಿಸೈನ್ಗೆ ಒಂದು ಕಟಿಂಗ್ ಆಗ್ಬೋದು, ಈ ಸ್ಟಿಚಿಂಗ್ನ ನೀವು ಕಲ್ತ್ಕೊಳ್ಳೋದ್ರಿಂದ ನಿಮ್ಮ ಬಟ್ಟೆನೇ ನೀವು ಹೊಲ್ಕೊಂಡ್ರೂ ಕೂಡ ನಿಮ್ಮ ದುಡ್ಡನ್ನು ನೀವು ನಿಮ್ಮ ಹತ್ರನೇ ಇಟ್ಕೊಂಡಂಗಾಗುತ್ತೆ. ಅದರಿಂದ ಬೇರೆಯವ್ರಿಗೆ ಹೊಲ್ಕೊಟ್ರೆ ನೀವು ದುಡ್ಡನ್ನು ಸಂಪಾದನೆ ಮಾಡಿದಂಗೂ ಆಗುತ್ತೆ. ಹಾಗಾಗಿ ಆದಷ್ಟು ಈ ಕರಕುಶಲತೆ ಹಿಂದಿನ ಕಾಲದಿಂದಲೂ ಸ್ತ್ರೀಯರಿಗೆ ಒಂದು ಕರ್ತವ್ಯ ಶಿಕ್ಷಣ ಅಂತ ಏನು ಕೊಡ್ತಿದ್ರು ಅಂದರೆ ಒಂದು ಕರಕುಶಲತೆ ಅನ್ನೋದನ್ನು ಅವರು ಕಲ್ತ್ಕೊಳ್ಬೇಕು ಅನ್ನೋದನ್ನೇ ಹಿಂದಿನ ಕಾಲದಿಂದ ಪುರಾತನ ಕಾಲದಿಂದನೂ ಹೇಳ್ತಾ ಇದ್ರು. ಯಾಕಂದರೆ ಮನೆಯಿಂದ ಹೆಣ್ಣು ಒಳಗಡೆ ಒಂದು ಕಸ ಗುಡ್ಸೋದು, ಬಟ್ಟೆ ಒಗೆಯೋದು, ಈ ಥರ ಒಂದು ಮಾಡಿ ಬಿಡುದಿನಗಳಲ್ಲಿ ಅವಳ ಕೆಲಸಗಳನ್ನು ಅವಳು ಒಂದು ಕರಕುಶಲತೆ ಕಲ್ತ್ಕೊಂಡು ಹೋಗಲಿ ಅನ್ನೋ ನಿಟ್ಟಿನಲ್ಲಿ ಕರಕುಶಲತೆ ಕಲಿಬೇಕು ಅಂತ ಹಿಂದಿನ ಪುರಾತನ ಕಾಲದಿಂದನೂ ಹೇಳ್ತಾ ಇದ್ರು. ಹಾಗೆ ಈ ಒಂದು ಫ್ಯಾಷನ್ ಡಿಸೈನಿಂಗನ್ನು ಕಲ್ತ್ಕೊಳ್ಳೋದ್ರಿಂದ ನೀವು ಮನೆ ಒಳಗಡೆನೇ ಇರಬಹುದು. ಆದರೆ ಯಾರು ಏನೋ ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಅನ್ನೋರ ಮಧ್ಯೆ ನಮ್ಮ ಮನೆ ಒಳಗಿಂದಾನೇ ಉತ್ತರ ಕೊಡ್ಬೋದು, ನಮ್ಮ ಆರ್ಥಿಕ ಪರಿಸ್ಥಿತಿನ ಸದೃಢಪಡಿಸ್ಕೊಂಡು. ಹಾಗಾಗಿ ಎಲ್ಲ ಮಹಿಳೆಯರು ಆದಷ್ಟು ಯಾವುದಾದ್ರೂ ಒಂದು ಕಲೆಯನ್ನು ಕಲ್ತ್ಕೊಳ್ಳಿ. ಕಲೆ ಯಾವತ್ತೂ ವೇಸ್ಟ್ ಆಗಲ್ಲ, ನಿಮ್ಮ ಜೊತೆಗೇ ಇರುತ್ತೆ. ಯಾವತ್ತಾದರೂ ಒಂದಿನ ಅದು ನಿಮ್ಮ ಜೀವನಾಂಶ ಕಲ್ಪಿಸುತ್ತೆ. ಬಹಳ ಸಂತೋಷ ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರಿ. ಸೊ ಕಲೆಯನ್ನು ಕಲ್ತ್ಕೊಳ್ಳಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ, ಯಾರ ಮೇಲೆ ಡಿಪೆಂಡ್ ಆಗಬೇಡಿ ಅನ್ನೋದನ್ನ ಒಂದೊಳ್ಳೆ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್. ಖಂಡಿತ ಈ ಥರ ಒಂದು ಸಂಸ್ಥೆ, ಇಷ್ಟು ವಿವೇಕಾನಂದ ಗ್ರಾಮೀಣ ಜೀವನಾಧಾರ ಕೇಂದ್ರ ಅಂತ ಒಂದು ಸಂಸ್ಥೆ ತುಂಬಾ ಯುವಕರಿಗಾಗಲಿ, ರೈತರಿಗಾಗಲಿ, ಮಹಿಳೆಯರಿಗಾಗಲಿ ಅವ್ರ ಸಬಲೀಕರಣಕ್ಕೆ ತುಂಬಾ ಯಶಸ್ವಿಯಾಗಿ ಸವಾಲನ್ನು ಇಟ್ಕೊಂಡು ಎದುರಿಸ್ತಾನೆ ಬಂದಿದ್ದಾರೆ. ತುಂಬಾ ಖುಷಿ ಇದೆ. ನಾವು ಉಪಯೋಗಿಸ್ಕೋಬೇಕು ಯಾವಾಗ್ಲೂ. ಯಾವುದೇ ಒಂದು ಅವಕಾಶಗಳು ಸುಮ್ಮನೆ ಹುಡ್ಕೊಂಡು ಬರಲ್ಲ. ಆ ಅವಕಾಶಗಳನ್ನು ನಾವು ಉಪಯೋಗಿಸ್ಕೊಂಡಾಗಲೇ ನಾವೊಂದು ಒಳ್ಳೆ ಜೀವನ ಕಲ್ಪಿಸ್ಕೊಳ್ಬೋದು. ಸೊ ಆ ನಿಟ್ಟಿನಲ್ಲಿ ತುಂಬಾ ಖುಷಿ ಇದೆ. ಈ ಸಂಸ್ಥೆ ಬಗ್ಗೆ ಅಂತೂ ಅವಾಗಲೇ ಹೇಳ್ದಂಗೆ ನಾನು ಈ ಸಂಸ್ಥೆ ಭಾಗ ಆಗಿರೋದಕ್ಕೆ ತುಂಬಾ ಹೆಮ್ಮೆ ಇದೆ. ಪ್ರತಿಯೊಂದರಲ್ಲೂ ಇಷ್ಟು ಸಮಾಜ ಕಳಕಳಿ ತುಂಬಾ ಕಷ್ಟ. ಯಾರು ಅಯ್ಯೋ ಏನು ಮಾಡ್ತಾರೆ, ಅಯ್ಯೋ ಹಾಗೆ ಹಿಂಗೆ ಅನ್ನೋರ ನಡುವೆ ಇಷ್ಟು ಜನರಿಗೆ, ಒಂದು ಮಹಿಳೆಯರಿಗಾಗಲಿ ಒಬ್ಬ ಯುವಕರಿಗಾಗಲಿ ಇಷ್ಟು ಕಡಿಮೆ ವೆಚ್ಚಕ್ಕೆ ಅವ್ರ ಜೀವನನ ಉತ್ತಮಗೊಳಿಸ್ತಿರೋದು ತುಂಬಾ ಹೆಮ್ಮೆ ಸಂಗತಿ. ನಿಜವಾಗ್ಲೂ ಎಷ್ಟು ಅಭಿನಂದನೆ ಹೇಳಿದ್ರು ಸಾಕಾಗಲ್ಲ. ಸಂಸ್ಥೆ ಪ್ರತಿಯೊಬ್ಬರಿಗೂ ಇವತ್ತಿನ ನನಗೆ ಏನೇ ನಂದು ನೆಕ್ಸ್ಟ್ ಜೀವನಕ್ಕೆ ಏನೇ ಬಂದರೂ ಅದರ ಎಲ್ಲ ಬಹುಪಾಲು ಖಂಡಿತವಾಗ್ಲೂ VRLCಗೆ. ಸ್ತ್ರೀ ಶಕ್ತಿಯ ಬಲವನ್ನು ತೋರು, ಧೀ ಶಕ್ತಿಯ ನಗುವನ್ನು ಬೀರು, ಆರ್ಥಿಕ ಸ್ವಾತಂತ್ರ್ಯವ ಪಡೆದು ಸಾರ್ಥಕ ಸ್ವಂತಿಕೆಯಿಂದ ದುಡಿದು. ನಂಗೆ ನಿಜವಾಗ್ಲೂ ಈ ಸಂಸ್ಥೆಗೆ ಬಂದಾಗ ನಾನು ಮಹಾದೇವಿಯನ್ನೋರು ಈ ಥರ ಕಲ್ತಿದ್ದೀನಿ. ನಮ್ಮ ಅತ್ತೆ ಕೇಳಿದಾಗ ಅವ್ರು ಗೀತಾ ಮ್ಯಾಮ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು. ಸೊ ಹಾಗೆ ನನಗೆ ಗೊತ್ತಾಗಿರೋ ಈ ಸಂಸ್ಥೆ, ನಾನು ಮೊನ್ನೆ ಕೆಂಚನಹಳ್ಳಿಗೆ ನೀವು ಮಾತಾಡಿದ್ರಲ್ಲ, ಅಲ್ಲಿಗೆ ಬಂದಾಗ ನನಗೆ ಅದನ್ನೆಲ್ಲ ನೋಡಿ ತುಂಬ ಖುಷಿ ಅನಿಸ್ತು. ಯಾಕೆಂದರೆ ಇವಾಗ ಪ್ರತಿಯೊಂದು ಜೀವನ ಏನು ನಾವಿವಾಗ ನೋಡ್ತೀವಿ ಲೈಫ್ ಸ್ಟೈಲು ಎಲ್ಲ ಬರೀ ಫಿನಾನ್ಷಿಯಲ್ ಮೇಲೆ ನಿಂತಿರೋದು. ನಾವು ಕಲಿಯೋದ್ರಿಂದ ಎಷ್ಟು ಜನಕ್ಕೆ ಇವಾಗ ಯೂಸ್ ಆಗ್ತಿದೆ ಅಂದರೆ ನಮ್ಗೆ ತುಂಬ ಖುಷಿ ಆಯಿತು. ಮತ್ತು ಆ ಸಂಸ್ಥೆ ಆರೋಗ್ಯದ ದೃಷ್ಟಿದಿದೆಯಲ್ಲ, ಅದಂತೂ ಇವಾಗಂತೂ ಒಂದು ಹಾಸ್ಪಿಟಲ್ ಅಂದರೆ ಜನ ಹೆದರ್ಕೊಳ್ತಾರೆ ಒಳಗೆ ಹೋಗಬೇಕು. ಅಂಥದ್ರಲ್ಲಿ ಆ ಹಾಡಿ ಜನ ಅಂದು ನಿಜವಾಗ್ಲೂ ಖುಷಿ ಅನಿಸ್ತು. ಇವರು ಪ್ರಧಾನ ಮಂತ್ರಿ ಇದಕ್ಕೆ ಹೋದ್ರಲ್ಲ, ಗಿರಿಜನರ ಹಾಡಿಯವರು, ಸರಸಮ್ಮಾನ ಸಮಥಿಂಗ್, ಅವ್ರನ್ನ ನೋಡಿ ನನಗೆ ತುಂಬಾ ಪ್ರೌಡ್ ಫೀಲ್ ಆಯಿತು. ಯಾಕೆಂದರೆ ನಾವಿವಾಗ ಒಂದಷ್ಟು ಜಾತಿ ಸಂಕೋಲನೆ ಹಾಕೊಂಡು ಅವ್ರನ್ನ ಹಿಂದುಡ್ದೇ ಇದ್ದಾರೆ ಅವರಿನ್ನು. ಆದರೆ ಅಂಥವ್ರನ್ನೆಲ್ಲ ನೋಡಿದಾಗ ನಮಗೆ ತುಂಬ ಉತ್ತೇಜನ ಅನಿಸ್ತು. ಆ ಥರದ್ದು ಅವ್ರನ್ನ ನೋಡಿ ನನಗೆ ತುಂಬ ಗಿರಿಜನರಂದರೆ ನಾವಿವಾಗ ಎಷ್ಟು ಜನ, ನಾವು ಎಷ್ಟೇ ಸರ್ಕಾರ ಏನೇ ಮಾಡಿದ್ರು ಅಂಥವ್ರನ್ನ ನಾವು ಇನ್ನೂ ಹಿಂದುಳಿದಲ್ಲೇ ಇದ್ದಾರೆ. ಅವ್ರನ್ನ ಮುಂದೆ ತರೋ ಪ್ರಯತ್ನನೇ ಆಗಿಲ್ಲ. ಅಂಥದ್ರಲ್ಲಿ ನನಗೆ ಈ ಸಂಸ್ಥೆ ಸ್ಥಾಪನೆ ಮಾಡಿದ್ದು ಬಾಲಸುಬ್ರಹ್ಮಣ್ಯಂ ಅವ್ರು ಸರ್ ವಿಷನ್ ಕೇಳಿಸಿ 85-83ನೇ ಇಸ್ವಿలో ಶುರುವಾಯಿತು ಅಂದ್ರಲ್ಲ, ನನಗೆ ತುಂಬಾ ಖುಷಿ ಅನಿಸ್ತು. ಆ ಥರ ನಾವೇನಾದರೂ ಮಾಡಿದ್ರೆ
ನಮ್ದು ಸಾಧನೆನ ನಾವು ಏನಾದರೂ ಮಾಡ್ತೀವಿ ಅಥವಾ ಸೇವೆನ ಅಂದರೆ ಅಶಕ್ತರಿಗೆ ಮಾಡಬೇಕು. ಯಾರಿಗೆ ಹೊಟ್ಟೆ ತುಂಬಿರುತ್ತೆ ಅವ್ರಿಗೆ ಬೇಕಾಗಿರಲ್ಲ ಯಾವುದನ್ನು, ಅವ್ರಿಗೆ ಅದು ಜಾಸ್ತಿ ಆಗೋಗಿರುತ್ತೆ. ಬಟ್ ಅಂಥವ್ರಿಗೆ ಮಾಡಿದ್ರಿಂದ ಅದು ಎಷ್ಟು ಖುಷಿ ಅನ್ನಿಸ್ತು ನನಗೆ ಅಂದರೆ ಸಂಸ್ಥೆ ಬಗ್ಗೆ ತುಂಬಾ ಖುಷಿ ಅನ್ನಿಸ್ತು. ಈ ಥರ ಒಂದು ಸಂಸ್ಥೆಲಿ ನಾನು ಕಲ್ತಿದ್ದೀನಿ ಅಂದರೆ ನನಗೆ ಇವಾಗ ತುಂಬ ಖುಷಿ. ಯಾಕೆಂದರೆ ನಾನು 4 ಜನಕ್ಕೆ ಹೇಳಿದ್ರೆ, ನಾನು ಇವಾಗ ಈ ಸಂಸ್ಥೆ ಇವಾಗ ನಾವು ಇನ್ನೊಬ್ರನ್ನ ಯಾರಾದರೂ ನೀವು ಕಳಿಸಿ ಅಂದರೆ ನಾನು ಖಂಡಿತವಾಗ್ಲೂ ಆ ಒಂದು ಯೋಚನೆಗೆ ಮ್ಯಾಮ್ ನಿಜವಾಗ್ಲೂ ಅದನ್ನು ಉಪಯೋಗಿಸ್ಕೊಳ್ಳೋರಿಗೆ ಇದನ್ನು ಕೊಡಬೇಕು ನಾನು ಇನ್ನೊಬ್ರಿಗೆ ಅವಕಾಶ. ಈ ಫ್ಯಾಷನ್ ಡಿಸೈನಿಂಗ್ ಇಲ್ಲಿದೆ ಅಂದರೆ ನನಗೆ ಅವ್ರು ಹೇಳಿದ್ರು, ನನಗೆ ಈಗ ಪೂರ್ವಾಪರ ಗೊತ್ತಿರಲಿಲ್ಲ. ಬಟ್ ನಾನು ಬಂದೆ, ಇಲ್ಲಿ ಸೇರಿದೆ, ಇವಾಗ ಗೊತ್ತಾಯಿತು. ಈಗ ನಾನು ಎಂಥವ್ರನ್ನ ಕೊಡುಗೆ ಕೊಡಬೇಕು ಅಂದರೆ ಅವರು ಇದೇ ಥರ ಮೌಲ್ಯಗಳನ್ನು ಬೆಳೆಸ್ಕೋಬೇಕು, ಅವ್ರು ಕಲ್ತಿದ್ದನ್ನು ಅವ್ರು ಉಪಯೋಗಿಸ್ಕೋಬೇಕು, ಅದರಿಂದ ನಮ್ಮ ಸಂಸ್ಥೆ ಕೊಡುಗೆ ಆಗಬೇಕು ಅಂಥವ್ರನ್ನೇ ಹೇಳಬೇಕು ಅನ್ನೋದಕ್ಕೋಸ್ಕರ ನಾನು ತುಂಬ ಜನ ಕೇಳಿದ್ದೀನಿ. ನೋಡಿ, ಈ ಥರ ಸಂಸ್ಥೆ ಇದೆ, ನೀವು ಉಪಯೋಗಿಸ್ಕೊಳ್ಳೋದಿದ್ರೆ ತುಂಬ ಯೂಸ್ ಆಗುತ್ತೆ, ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಹೋಗಲೇಬೇಡಿ ಅಂತ ಹೇಳಿದ್ದೀನಿ. ಯಾಕೆಂದರೆ ನಾವು ಅದನ್ನೇ ಅಲ್ವಾ ಮೇಡಮ್, ನಮ್ಮನ್ನು ನೋಡಿ 4 ಜನಕ್ಕೆ ತೋರಿಸ್ದಾಗಲೇ ಈ ಥರ ಕಲಿತಿದ್ದಾರೆ ಅಂತ ಉತ್ತೇಜನ ಕೊಡೋರು ಜಾಸ್ತಿ. ಮಾತಾಡ್ತಾ ನಿಮ್ಮ ಮಾತಲ್ಲಿ ನಾನು ಗಮನಿಸೋದು ಏನಂತಂದ್ರೆ, ಇಲ್ಲಿ ನಿಮ್ಮ ಸಬಲೀಕರಣ ಆಗುತ್ತೆ, ಸ್ವ ಉದ್ಯೋಗ ಹೆಚ್ಚುತ್ತಾ ಇದೆ, ಮತ್ತೆ ಒಂದಷ್ಟು ಆರ್ಥಿಕವಾಗಿ ಮುಂದೆ ಬರ್ತಾ ಇದ್ದೀರಿ. ಇಲ್ಲಿ ನಿಮ್ಮ ಮನೆ ಸದೃಢ ಆಗೋದ್ರ ಜೊತೆಗೆ ನಿಮ್ಮ ಊರು ಸದೃಢ ಆಗುತ್ತೆ, ಊರಿನ ಜೊತೆಗೆ ತಾಲೂಕಿನ ಜೊತೆ ಜಿಲ್ಲೆ, ಈ ರೀತಿ ನಮಗೆ ಗೊತ್ತಿರಲಿಲ್ಲಂಗೆ ನಾವು ದೇಶದ ಆರ್ಥಿಕತೆಗೆ ಒಂದಷ್ಟು ಕೊಡುಗೆನ ಕೊಡ್ತೀವಿ ಅನ್ನೋದು ನಿಮ್ಮ ಒಂದು ಮಾತಿನ ಅರ್ಥ. ಹೌದು, ಅಂದ್ರೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ದಂಗೆ ಇವಾಗ ನಾವು ಕಲ್ತಿರೋದ್ರಿಂದ ನಾವು ಒಂದಷ್ಟು ಜನಕ್ಕೆ ಹೇಳ್ಬೋದು, ಅವ್ರು ಕಲಿಯೋದ್ರಿಂದ ಅವ್ರ ಮನೇನೂ ಒಂದಷ್ಟು ಆಗುತ್ತೆ. ಸೊ ಹಾಗಾಗಿ ತುಂಬಾ ಖುಷಿ ಇದೆ. ಈ ಥರ ಸಂಸ್ಥೆ ನಾನು ಕಲ್ತಿದ್ದೀನಿ ಅನ್ನೋದು ನನಗೆ ಯಾವಾಗಲೂ ಹೆಮ್ಮೆ ಇರುತ್ತೆ. ನಾನು ತುಂಬ ಅಂದರೆ ತುಂಬ ಖುಷಿ ಆಯ್ತು. ಪ್ರತಿಯೊಂದು ನಿಮ್ಮ ಈ ಬಾನುಲಿ ಕಾರ್ಯಕ್ರಮದಲ್ಲೂ ಅಷ್ಟೇ, ನಿಮ್ಮದು ಏನು ವಿವರಣೆ ಕೊಟ್ಟಿದ್ರೋ ಅದರಲ್ಲೂ ಅಷ್ಟೇ ಒಂದೊಂದು ಸೆಗ್ಮೆಂಟ್ ಒಬ್ಬೊಬ್ಬರಿಗೆ, ಮಕ್ಳಿಗಾಗಲಿ, ಮಹಿಳೆಯರಿಗಾಗಲಿ, ರೈತರಿಗಾಗಲಿ, ಯುವಕರಿಗಾಗಲಿ ನಿಜವಾಗ್ಲೂ ಇಷ್ಟು ನನಗೆ ತುಂಬ ಶಾಕಿಂಗ್ ಅನಿಸಿದ್ದೆ ಈ ಮೊಬೈಲ್ ರಿಪೇರಿದು ಮ್ಯಾಮ್. 1,000ಕ್ಕೆ ನಾವು ಆ ಮೊಬೈಲಲ್ಲಿರೋ ಒಂದು ಸ್ಪೇರನ್ನು ತೊಗೊಳಕ್ಕಾಗಲ್ಲ. ಅಂಥದ್ರಲ್ಲಿ ಆ 1,000ಕ್ಕೆ 1 ತಿಂಗಳುಗಳ ಕಾಲ ಅವರಿಗೆ ಮೊಬೈಲ್ ರಿಪೇರಿ ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ ಅಂದರೆ ನಿಜವಾಗ್ಲೂ ನಾವು ಸಂಸ್ಥೆಗೆ ನಾವು ಎಷ್ಟು ಗ್ರ್ಯಾಟಿಟ್ಯೂಡ್ ಆಗಿದ್ರೂ ಸಾಕಾಗಲ್ಲ. ಯಾಕೆಂದರೆ ಯಾರು ಇವಾಗ ನಾನು ಕಲ್ತ್ಬಿಟ್ರೆ ಏನು ಉಪಯೋಗ, ನನಗೇನಾಗುತ್ತೆ ಅನ್ನೋ ಕೇಳೋ ಕಾಲದಲ್ಲಿ ಆ ಥರ ನಿಸ್ವಾರ್ಥವಾಗಿ ಯುವಕರ ಸದೃಢವಾಗಲಿ ಅಂತ ಮಾಡಿರೋದು ತುಂಬಾ ಖುಷಿ ಆಯಿತು. ಭಾಳ ಸಂತೋಷ ಮ್ಯಾಮ್, ಧನ್ಯವಾದಗಳು. ನಿಮ್ಮ ಈ ಒಂದು ಪ್ರೀತಿ ಮತ್ತು ಇದಕ್ಕೆ ನಾವು ಆಭಾರಿ ಕೂಡ. ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು, ನಿಮ್ಮ ಫ್ಯಾಷನ್ ಡಿಸೈನಿಂಗ್ ತರಬೇತಿಯ ಅನುಭವವನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮಗೂ ಕೂಡ ಮ್ಯಾಮ್ ಧನ್ಯವಾದಗಳು. ಬಿಕಾಸ್ ನಮ್ಮಂಥ ಎಷ್ಟೋ ಜನ ಎಲೆಮರೆ ಕಾಯಿಗಳು ಮುನ್ನೆಲೆಗೆ ಬರೋಕ್ಕೆ ಈ ಥರ ಒಂದು ಸಂಸ್ಥೆಯಿಂದಾನೇ ಸಾಧ್ಯ. ಯಾಕೆಂದರೆ ಯಾವುದೇ ಒಂದು ಸಂಕೋಲೆಗಳಿಗೂ ಕಷ್ಟ ಆಗಲ್ಲ ಈ ಥರ ಒಂದು ಸಂಸ್ಥೆ ಇದ್ದರೆ. ನಮಗೂ ಒಂದಷ್ಟು ಆತ್ಮವಿಶ್ವಾಸ ಬರುತ್ತೆ, ಹೊರಗೆ ಹೋದರೆ ಹೇಗೋ ಅನ್ನೋರ ನಡುವೆ ಪರವಾಗಿಲ್ಲ ನೀವು ಬನ್ನಿ, ನಾವು ನಿಮ್ಮನ್ನು ಒಂದು ಸಬಲೀಕರಣ ಹಂತಕ್ಕೆ ತರ್ತೀವಿ ಅನ್ನೋದು ತುಂಬಾ ಕಷ್ಟ ಸಾಧ್ಯ. ನಿಮಗೂ ಅಷ್ಟೇ ಅನಂತ ಧನ್ಯವಾದಗಳು. ಧನ್ಯವಾದಗಳು. ಕಾರೇಶು ದಾಸಿ ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ ಶಯನೇಶು ರಂಭಾ. ತರುಣಿ ಬಾ ಸ್ವಾಭಿಮಾನಿ ಬಾ, ಬಾಗ್ರಹಣಿ ಬಾ ಸ್ವಾವಲಂಬಿ ಬಾ. ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ಯಾರಿಗೆಲ್ಲಿ ಅಲ್ಲ ನೀನು ಅಡಿಯಾಳು, ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30